ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಹನುಮಂತ ನಗರದ ಶಿವರಾಮ ಕಾರಂತರ ರೋಡ್ನಲ್ಲಿ ಇದ್ದೀನಿ. ಈ ರಸ್ತೆಯಲ್ಲಿ ಏನು ಮಾಡ್ತಾ ಇದ್ದೀನಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಇವತ್ತು ನಾನು ನಿಮಗೊಂದು ಡಿಫ್ರೆಂಟ್ ಜಾಗನ ತೋರಿಸ್ತೀನಿ. ಪ್ರತಿ ಸಲ ಡಿಫ್ರೆಂಟು ಅಂತೀನಿ ಅಂತ ಅನ್ಕೋಬೇಡ್ರಿ, ನಿಜವಾಗ್ಲೂ ಡಿಫ್ರೆಂಟೇ. ನೀವೇ ನೋಡ್ತಿರ್ತೀರಲ್ವ ನನ್ನ ವೀಡಿಯೋಸು. ಸೊ ನಾನು ನಿಮಗೆ ಆದಷ್ಟು ವೆರೈಟಿ ವೀಡಿಯೋಗಳನ್ನೇ ಮಾಡ್ತಾ ಇದ್ದೀನಿ ತಾನೇ. ಇವತ್ತು ನಾನು ಹೋಗ್ತಾ ಇರೋವಂಥ ಮನೆ ಆಂಟಿ ಮನೆ. ಈ ಆಂಟಿ ಸುಮಾರು ವರ್ಷಗಳಿಂದ ಕುರ್ಕ್ ತಿಂಡಿ ಅಂದರೆ ಯಾರಿಗಿಷ್ಟ ಇಲ್ಲ? ಸೊ ಚಕ್ಲಿ, ಕೋಡ್ಬಳೆ, ನಿಪ್ಪಟ್ಟು ಈ ಥರ ಎಲ್ಲ ಮಾಡ್ತಾನೇ ಇದ್ದಾರೆ. ಇದು ಇಲ್ಲಿಗಷ್ಟೇ ಅಲ್ಲ, ಫಾರಿನಲ್ಲೂ ತುಂಬ ಫೇಮಸ್ಸು. ಯಾಕಂದರೆ ಇಲ್ಲಿಂದ ಎಲ್ಲ ಬೇರೆ ಬೇರೆ ದೇಶಗಳಿಗೆ ತುಂಬ ಜನ ತೊಗೊಂಡು ಹೋಗ್ತಾರೆ. ಸೊ ಅವ್ರು ಏನು ಮಾಡ್ತಾರೆ, ಎಷ್ಟು ವರ್ಷದಿಂದ ಮಾಡ್ತಿದ್ದಾರೆ, ಇದೆಲ್ಲ ಅವ್ರ ಬಾಯಲ್ಲೇ ಜಾಸ್ತಿ ಡೀಟೇಲ್ಸ್ನ ಕೇಳೋಣ ಆಯಿತಾ. ನೀವು ಈ 4th ಕ್ರಾಸ್ ಆ್ಯಕ್ಚುಲಿ ಬಸ್ ರೂಟ್ ಏನು, ಸೊ ಬಸ್ ರೂಟಲ್ಲೇ ಬರ್ತಾ ಇದ್ದರೆ ಈ ಒಂದು ತೆಂಗಿನ ಮರನೇ ನನಗೆ ಗುರುತು ಆ್ಯಕ್ಚುಲಿ ಆಂಟಿ ಮನೆಗೆ. ಸೊ ಸುಮಾರು ವರ್ಷಗಳಿಂದ ನಾನಿಲ್ಲಿ ಕೋಡ್ಬಳೆ ತೊಗೊಂಡೋಗ್ತಾ ಇದ್ದೀನಿ. ಆ್ಯಂಡ್ ನನಗೆ ಆ್ಯಕ್ಚುಲಿ ಇಲ್ಲಿ ಇಂಟ್ರಡ್ಯೂಸ್ ಮಾಡಿಕೊಟ್ಟವರು ನಮ್ಮ ವೆರಿ ಫೇಮಸ್ ಚಂದ್ರು ಸರ್ ಅವರು. ಸೊ ಹಾಂ, ಇಲ್ಲೇನೋ ಕಾಣಿಸ್ತಾ ಇದೆ ನನಗೆ, ಸಂಜೀವಿನಿ ENT ಕ್ಲಿನಿಕ್. ಸಂಜೀವಿನಿ ENT ಕ್ಲಿನಿಕ್ಗೆ ರೈಟ್ ಆಪೋಸಿಟಲ್ಲೇ ನಿಂತಿದ್ದೀನಿ ನಾನು. ಇವಾಗ ಆಂಟಿ ಮನೆ ಒಳಗೆ ಹೋಗ್ತಾ ಇದ್ದೀನಿ. ಆಂಟಿ ಏನೇನು ಮಾಡ್ತಿದ್ದಾರೆ ಅಂತ ಅವ್ರ ಬಾಯಲ್ಲೇ ಕೇಳೋಣ. ಓಕೆ, ಡೈರೆಕ್ಟಾಗಿ ದಾಳಿ ಮಾಡಿಬಿಡೋಣ. ನಾವಿವತ್ತು ಈ ರೋಡಲ್ಲಿ ಸ್ವಲ್ಪ ತುಂಬ ಟ್ರಾಫಿಕ್ ಇರೋದ್ರಿಂದ 2 ವೀಲರಲ್ಲಿ ಬಂದಿದ್ದೀವಿ. ಓಕೆ, ಬಿಕಾಸ್ ಕಾರ್ ಪಾರ್ಕಿಂಗ್ ಎಲ್ಲ ನಿಮ್ಗೆ ಸಿಗೋದು ಕಷ್ಟ. ಸೊ ಪ್ರಿಫರಬಲಿ ನಿಮಗೆ 2 ವೀಲರಲ್ಲಿ ಬರೋಕ್ಕಾಯಿತು ಅಂದರೆ 2 ವೀಲರಲ್ಲಿ ಬನ್ನಿ. ಮಿಕ್ಕಿ ಡೀಟೇಲ್ಸು, ಲೊಕೇಶನ್ನು, ಆಂಟಿ ಫೋನ್ ನಂಬರು ಎಲ್ಲ ನಾನು ಕೆಳಗಡೆ ಮೆನ್ಷನ್ ಮಾಡಿರ್ತೀನಿ. ಸೊ ಪ್ಲೀಸ್ ನೋಡಿ. ಈಗ ಬನ್ನಿ, ಆಂಟಿ ಹತ್ರ ಮಾತಾಡೋದಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಪ್ಲೀಸ್ ಕಮ್. ಬಾಗ್ಲ ಹತ್ರ ಬರ್ತಿದ್ದ ಹಾಗೇನೆ ನಂಗೆ ವಾಸನೆ ಸೆಳಿತಾ ಇತ್ತು ಆಯ್ತಾ. ಹಾಗೇ ಬಂದ್ರೆ ಇಲ್ಲಿ ಆಂಟಿ ಆಂಟಿ ಹಾಯ್ ಹಾಯ್, ಏನ್ ಮಾಡ್ತಾ ಇದ್ದೀರಾ ಇವತ್ತು? ಇವತ್ತು ಚಕ್ಲಿ ಕೋಡ್ಬಳೆ ಮಾಡ್ತಾ ಇದ್ದೀನಿ. ನಮ್ಮ ಮದ್ವೆ ಮನೆದು. ಓ ಮೈ ಗಾಡ್, ಬಂಪರ್ ಆಫರ್ ನಮ್ಗೆ. ಚಕ್ಲಿ ಕೋಡ್ಬಳೆ ಮದುವೆ ಮನೆದು. ಆಂಟಿ ನಿಮ್ ಇಂಟ್ರೊಡಕ್ಷನ್ ನೀವೇ ಕೊಡ್ಬೇಕಾಯ್ತು ಇವಾಗ. ನಿಮ್ ಹೆಸರು, ಎಷ್ಟು ವರ್ಷದಿಂದ ನೀವು ಇದನ್ನ ಮಾಡ್ತಾ ಇದ್ದೀರಾ? ನಾನು ಈಗ 15 ವರ್ಷದಿಂದ ಮಾಡ್ತಾ ಇದ್ದೀನಮ್ಮ. 15 ವರ್ಷ. ಆಂಟಿ ಹೆಸರು ಹೇಳಿ ನಾನು ಫಸ್ಟ್. ಜಯಲಕ್ಷ್ಮಿ. ಇವ್ರು ಫುಲ್ ಫೇಮಸ್ ಆಕ್ಚುಲಿ ಹನುಮಂತ ನಗರದಲ್ಲಿ. ಸುಮಾರು ವರ್ಷಗಳು, ನನಗಂತೂ ಚಂದ್ರ ಸರ್ ಇಂಟ್ರೊಡ್ಯೂಸ್ ಮಾಡ್ಕೊಟ್ಟಿದ್ದಾರೆ ಆಕ್ಚುಲಿ ಈ ಜಾಗನ. ಸೊ ಸುಮಾರು ವರ್ಷಗಳಿಂದ ನಾವು ಇಲ್ಲಿ ಬಂದು ಕೋಡ್ಬಳೆ ತಗೊಂಡು ಹೋಗ್ತೀವಿ. ಇಲ್ಲಿಂದ ಬಹುಶಃ ಎಲ್ಲ ಅಮೆರಿಕ, ಇಂಗ್ಲೆಂಡ್ ಎಲ್ಲ ದೇಶಕ್ಕೂ ಟ್ರಾವೆಲ್ ಮಾಡ್ಬಿಟ್ಟಿದೆ ಅನ್ಸುತ್ತಲ್ವಾ? ಬೊಂಬಾಟ್ ಭೋಜನದಲ್ಲಿ ನಮ್ದು ಬಂದಿತ್ತು ಈ ಟಿವಿ. ಹೌದು, ಬೊಂಬಾಟ್ ಭೋಜನದಲ್ಲಿ ಚಂದ್ರು ಸರ್ ಆಕ್ಚುಲಿ ಇವ್ರನ್ನ ಕರೆಸಿದ್ರು, ಮಾಡಿದ್ರು. ಕರೆಕ್ಟ್. ಇವಾಗ ಮದುವೆ ಮನೆ ತಿಂಡಿ ಕಾಂಡಿಮೆಂಟ್ಸ್ ಎಲ್ಲ ಮನೇಲೆ ಮಾಡ್ತಾ ಇದ್ದೀನಿ. ಮನೆಯಲ್ಲಿ ರುಚಿಯಾಗಿ ಆಂಟಿ ಮಾಡೋದಕ್ಕೆ ಫೇಮಸ್. ಬಿಕಾಸ್ ನೀವು ಒಂದ್ಸಲ ಇವ್ರ ಕೋಡ್ಬಳೆ ರುಚಿ ನೋಡ್ಬಿಟ್ರೆ ಮತ್ತೆ ನಿಮ್ಗೆ ಯಾವ ಕೋಡ್ಬಳೆಗೂ ಸಮಾಧಾನ ಕೊಡಲ್ಲ. ಬಿಕಾಸ್ ಅಷ್ಟು ಚೆನ್ನಾಗಿರುತ್ತೆ ಇಲ್ಲಿ ಕೋಡ್ಬಳೆ. ಸೊ ಇವತ್ತು ನೋಡಿ ಅಲ್ಲಿ ಕಾಣಿಸ್ತಾ ಇದೆ ಅಲ್ಲ, ಕೋಡ್ಬಳೆ ಮುಚ್ಚೋರೆ ಅಂತಾರಲ್ಲ, ಇದನ್ನ ಮುಚ್ಚೋರೆ ಚಕ್ಲಿ ಮದುವೆ ಮನೆ ಮಾಡ್ತಾ ಇದೀವಿ. ಕೋಡ್ಬಳೆ ಡೈಲಿ ಬಿಸ್ನೆಸ್ ಕೋಡ್ಬಳೆ. ಹೌದು. ಅಂಡ್ ನೀವು ಇಲ್ಲಿ ಮಾಡ್ತಿದ್ದಾರೆ ಸ್ಟವ್. ಸೊ ಇದು ತೇಂಗೋಳ್ ಅಲ್ವಾ? ತೇಂಗೋಳ್ ನನ್ನ ಮಗನಿಗೆ ತುಂಬಾ ಇಷ್ಟ ತೇಂಗೋಳು. ಸೊ ಇದು ನೋಡಿ ಸಣ್ಣ ಊರಿನಲ್ಲಿ ಮಾಡ್ತಾ ಇದಾರೆ. ಸಣ್ಣ ಊರಿನಲ್ಲೇ ಮಾಡ್ಬೇಕು, ಯಾಕಂದ್ರೆ ಚೆನ್ನಾಗಿ ಒಳಗಡೆ ಎಲ್ಲ ಬೇಯ್ಬೇಕಲ್ಲ. ಕರೆಕ್ಟ್ ತಾನೆ? ಹೆಂಗೆ ನನಗೂ ಗೊತ್ತಿದೆ ವಿಷಯ ಅಲ್ಲ. ಬೇಗ ಮಾಡ್ತೀವಿ ಅಂದ್ರೆ ಹದ ಕೆಟ್ಟೋಗುತ್ತೆ. ಹೌದು, ಅಂದ್ರೆ ಮೇನ್ ಏನ್ ಗೊತ್ತಾ, ಹಿಟ್ಟು ಕರೆಕ್ಟ್ ಆಗಿದ್ರೆ ಎಲ್ಲ ಸರಿ ಇರುತ್ತೆ. ನಮಗ್ ಹಿಟ್ಟೆ ಕೆಟ್ಟೋಗುತ್ತೆ. ಸೊ ಹಾಗಾಗಿ ಅದೆಲ್ಲ ಮಾಡೋ ಪ್ರಯತ್ನ ಮಾಡಲ್ಲ ನಾನು. ಸಣ್ಣ ಪುಟ್ಟದ್ದು ಟ್ರೈ ಮಾಡಿದೀನಿ, ಬಟ್ ಈ ತರ ಎಲ್ಲ ಟೇಸ್ಟ್ ಇಲ್ಲ. ಅದೇನಾಗುತ್ತೆ, ಈಗ ಮೆತ್ತಗಾಗ್ಬಿಡುತ್ತೆ, ಇಲ್ಲ ಕಟ್ಟಕ್ಲಾಗತ್ತೆ. ಸೊ ಇದು ಹಾಗಲ್ಲ, ಕ್ರಿಸ್ಪಿಯಾಗೂ ಇರುತ್ತೆ, ಸಾಫ್ಟ್ ಆಗಂದ್ರೆ ನಿಮ್ಗೇನು ಇದಾಗಲ್ಲ, ಹಲ್ಲಿಗೆಲ್ಲ ಏನು ಪ್ರಾಬ್ಲಮ್ ಆಗಲ್ಲ. ಹಲ್ಲಿನ ನೋವಿರೋರು ಕೂಡ ಆರಾಮಾಗಿ ತಿನ್ಬಹುದು. ಏನೋ ಮಾಡ್ತಿದ್ದಾರೆ ಫುಲ್ ಇವರು. ಎಷ್ಟು ಕೆಜಿ ಮಾಡ್ತಿದ್ರ ಆಂಟಿ ಇವಾಗ? ಈಗ ಮದುವೆ ಮನೆದು 5 kg ಕೋಡ್ಬಳೆ ಮಾಡ್ತೀವಿ ಇವತ್ತು. 5 kg ಕೋಡ್ಬಳೆ. ಅದೇ ದಿವಸ 5 kg ಕೋಡ್ಬಳೆ ಮಾಡ್ತೀವಿ. ಪ್ರತಿದಿನ ನಿಮ್ಮ ಹತ್ರ ಕೋಡ್ಬಳೆ ಸ್ಟಾಕ್ ಇದೆ. ಯಾರು ಯಾವಾಗ ಬಂದ್ರು ನೀವು ಆರಾಮಾಗಿ ಕೋಡ್ಬಳೆನ ತಗೊಂಡು ಹೋಗ್ಬೋದು. ಈ ತರದ ಏನಾದ್ರು ಆರ್ಡರ್ ಕೊಡ್ಬೇಕು. ಹೌದು, ಆರ್ಡರ್ ಕೊಡ್ಬೇಕು, ಮೊದಲೇ ಆರ್ಡರ್ ಕೊಡ್ಬೇಕು. ನಾನು ಇವ್ರ ಕಾಂಟ್ಯಾಕ್ಟ್ ನಂಬರ್ನ, ಲೊಕೇಶನ್ ಎಲ್ಲ ಮೆನ್ಷನ್ ಮಾಡಿರ್ತೀನಿ. ಸೊ ಪ್ಲೀಸ್ ನೋಡಿ. ಇವಾಗ ತೆಂಗೋಳ್ ಆಗ್ತಾ ಇದೆ. ನೆಕ್ಸ್ಟ್ ಇವ್ರು ಏನ್ ಒತ್ತಿದ್ದಾರೆ ಅಂತ ನೋಡೋದಕ್ಕೆ ಕಾಯ್ತಾ ಇದ್ದೀನಿ ನಾನು. ಇನ್ನೊಂದು ತೆಂಗೋಳನ್ನ ಒತ್ತಾ ಇದ್ದೀನಿ. ಸೊ ಹೇಗೆ ನಿಮ್ಗೆ ಅಂದ್ರೆ ಇದನ್ನ ಮಾಡ್ಬೇಕು ಅಂತ ನಿಮ್ಗೆ ಯಾಕೆ ಅನ್ನಿಸ್ತಾ ಆಂಟಿ? ಅಂದ್ರೆ ಮನೇಲಿ ಮಾಡ್ಕೊಳ್ತಾ ಇರ್ತೀವಲ್ಲ, ಮನೇಲಿ ಮಾಡ್ಕೊಳ್ತಾ ಇದ್ವಿ. ಸುಮ್ನೆ ಐಡ್ಲಾಗಿ ಯಾಕೆ ಕೂತ್ಕೋಬೇಕು, ಏನಾದ್ರು ಜನಗೂ ಹೆಲ್ಪ್ ಆಗುತ್ತೆ.
ನಮಗೂ ಒಂದು ಬಿಸ್ನೆಸ್ ಆಗುತ್ತೆ, 2 ಸ್ವಾವಲಂಬಿಯಾಗಿ ಬದುಕಬಹುದು. ಹೆಣ್ಣು ಯಾವ ತರ ಸ್ವಾವಲಂಬಿಯಾಗಿ ಬದುಕಬಹುದು ಅನ್ನೋದನ್ನ ಇದ್ ಮಾಡ್ದೆ. ಯಾರ ಮೇಲೂ ಡಿಪೆಂಡ್ ಆಗಬಾರ್ದು ಒಂದು, ಅಥವಾ ನಾನು ಅನ್ಮ್ಯಾರಿಡ್, ಮದುವೆ ಆಗಿಲ್ಲ, ಆದಷ್ಟು ಒಬ್ರ ಮೇಲೆ ಡಿಪೆಂಡ್ ಆಗೋದು ಬೇಡ ಅನ್ನೋ ದೃಷ್ಟಿಯಿಂದ ಇದ್ ಮಾಡ್ತಾ ಇದ್ದೀನಿ. ನಾನು ನಿಜವಾಗ್ಲೂ ಗೂಸ್ ಬಂಪ್ಸ್ ಬಂತು. ಅದು ಕಾಣಿಸುತ್ತೋ ಇಲ್ವೋ ಗೊತ್ತಿಲ್ಲ ನಿಮ್ಗೆ. ಇಲ್ಲಿ ನೋಡಿ ರೋಮಾಂಚನ ಅಂತಾರೆ ಗೊತ್ತಾ, ಇಲ್ಲಿ ನೋಡಿ. ಐ ಡೋಂಟ್ ನೋ ನಿಮಗೆ ಕಾಣಿಸುತ್ತೋ ಇಲ್ವೋ. ನಿಜ ಐ ಮೀನ್ ಲೈಕ್ ಅದು ಬರೀ ಥಾಟ್ ಪ್ರಾಸೆಸ್ ಅಲ್ಲಿ ಇರೋದಲ್ಲ, ನಾವು ಬರೀ ಅನ್ಕೊಳ್ಳೋದಲ್ಲ, ಹಾಗೆ ಜೀವಿಸ್ಬೇಕು. ಸೊ ಅದನ್ನ ಶಿ ಇಸ್ ಲಿವಿಂಗ್ ದಟ್. ಅಂದ್ರೆ ನಾನು ಬರೀ ಸ್ವಾವಲಂಬಿ ಆಗಿರ್ಬೇಕು ಅಂತ ಅನ್ಕೊಳ್ಳೋದು ಬೇರೆ, ಆದ್ರೆ ಅದ್ರ ತರ ನಾನು ಜೀವನ ಮಾಡೋದು ಬೇರೆ. ಸೊ ಶಿ ಇಸ್ ಡೂಯಿಂಗ್ ಇಟ್. ಅಂದ್ರೆ ವಿಚ್ ಇಸ್ ಒಂದು ಹೆಣ್ಣು ಮಗು ಆಗಿ ನನಗೆ ತುಂಬಾ ಹೆಮ್ಮೆ ಅನ್ಸುತ್ತೆ. ಬಿಕಾಸ್ ಹೆಣ್ಮಕ್ಳಾಗ್ಲಿ ಗಂಡ್ ಮಕ್ಳಾಗ್ಲಿ ನೋ ಡಿಪೆಂಡೆನ್ಸಿ ಯಾವಾಗ್ಲೂ. ಇಟ್ ಇಸ್ ನಾಟ್ ದಟ್ ನಾವ್ ಇನ್ನೊಬ್ರ ಮುಂದೆ ಕೈ ಚಾಚಬೇಕು ಅನ್ನೋ ಕಾರಣಕ್ಕಲ್ಲ, ನಮಗ್ ಸಿಗೋದು ಒಂದು ಜನ್ಮ ಅಲ್ವಾ. ಅದ್ರಲ್ಲಿ ನಾವು ಮ್ಯಾಕ್ಸಿಮಮ್ ನಮಗೇನ್ ಬೇಕು, ನಮ್ಗೆ ಇಷ್ಟವಾಗಿರೋದನ್ನ ಮಾಡಿ ಸಾಧಿಸಿ ಫುಲ್ ಜೀವನ ಅನುಭವಿಸ್ಬೇಕು. ಏನಂತೀರಲ್ವಾ ಆಂಟಿ? ಆದ್ರೆ ಜನನು ಸಹಕಾರ ಕೊಟ್ಟಿದ್ದಾರೆ, ತಗೊಳ್ತಿದ್ದಾರೆ, ಅಭಿಮಾನನೂ ಇಟ್ಟಿದ್ದಾರೆ, ಹೆಲ್ಪು ಆಗಿದೆ. ಖಂಡಿತ. ನನ್ ವಿಡಿಯೋ ನೋಡಿ ತುಂಬಾ ಜನ ಬರ್ತಾರೆ ಬಿಡಿ, ಯೋಚನೆ ಮಾಡ್ಬೇಡಿ, ಸಿಕ್ಕಾಪಟ್ಟೆ ಜನ ಬರ್ತಾರೆ. ಅದಕ್ಕೆ ನನ್ನ ತಮ್ಮನ ಸಹಕಾರ ತುಂಬಾ ಇದೆ. ಅವರು ಇದ್ರಲ್ಲಿ ಪ್ರಿನ್ಸಿಪಲ್ ಆಗಿ ರಿಟೈರ್ಡ್ ಆದವರು ಇದರಲ್ಲಿ. ಆಮೇಲೆ ಇವರು ಫ್ರೆಂಡ್ ಓನರು, ಇವರು ತುಂಬಾ ಸಹಾಯ ಮಾಡ್ತಾರೆ. ಇವ್ರದ್ದು ಒಂದು ಕೂಡ ತಗೊಂಡಿರಿ. ನಿಮ್ಮ ಹೆಸರು ಮೇಡಮ್? ಅಶ್ವತ್ಥಮ್ಮ. ನೀವು 15 ವರ್ಷದಿಂದ ಅವರ ಮನೇಲೆ ಇದ್ದಿದ್ದು. ಓನರ್ ಆಂಟಿ ಆಗಿದ್ರೆ. ಓನರ್ ಆಂಟಿ ಅಂತಲ್ಲ, ಅಂದ್ರೆ ನಾನು ಹೇಳಿದ್ದು ಯೂಶಲಿ ಓನರ್ಗಳು ಟೆನೆಂಟ್ ಗಳಿಗೆ ಒಂದು ಸಂಬಂಧನೇ ಬೇರೆ ಇರುತ್ತೆ. ಬಟ್ ಇವರು ಸಪೋರ್ಟಿವ್ ಆಗಿ ಮನೆಯವ್ರ ತರ ವೆರಿ ನೈಸ್. ಸರ್ ನಿಮ್ಮ ಹೆಸರು ಗೊತ್ತಾಗ್ಲಿಲ್ಲ? ರವೀಂದ್ರ. ರವೀಂದ್ರ ಪ್ರಿನ್ಸಿಪಲ್ ಅಂದ ತಕ್ಷಣ ಒಂಚೂರು ಹೆದರಿಕೆ. ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿದ್ದೆ ಇಂಜಿನಿಯರಿಂಗ್ ಕಾಲೇಜಲ್ಲಿ. ಓ, ಇಂಜಿನಿಯರಿಂಗ್ ಕಾಲೇಜ್. ಈಗ ನಮ್ಮ ತಾಯಿಗೆ 85 ವರ್ಷ ಆಗಿದೆ. ಅವರು ಬೆಡ್ ರಿಡನ್. ಅವರನ್ನು ನೋಡ್ಕೊಂಡು ನಾವು ಇದನ್ನು ಮ್ಯಾನೇಜ್ ಮಾಡೋಣ, ದುಡಿಮೆ ಇಲ್ಲಿಂದನೂ ಆಗ್ಬೇಕು. ನಾವು ಪ್ರೈವೇಟ್ ಇನ್ಸ್ಟಿಟ್ಯೂಷನ್ ಅಲ್ಲಿ ಇದ್ದಾಗ ನಮ್ಗೇನು ಪೆನ್ಷನ್ ಏನು ಬರೋದಿಲ್ಲ, ಜಾಸ್ತಿ ಬರೋದಿಲ್ಲ. ಹೇಗಾದ್ರೆ ಈ ಇದನ್ನ ನಾವು ಮಾಡ್ತಾ ಅವ್ರನ್ನು ನೋಡ್ಕೊಳ್ಳೋದು, ಅವನವ್ರನ್ನು ನೋಡ್ಕೋಬೇಕಲ್ಲ. ಬೆಡ್ ರಿಡನ್ ಆದ್ರಿಂದ ಎಲ್ಲವನ್ನೂ ನಾನೇ ಮಾಡ್ಬೇಕಾಗಿದೆ, ತಾಯಿ ನೋಡ್ಕೋಬೇಕಾಗಿದೆ. ಇದು ಹೆಂಗಂದ್ರೆ ಸರ್ ಸ್ವಾಮಿ ಕಾರ್ಯ ಸ್ವಕಾರ್ಯ. ಯಾಕಂತಂದ್ರೆ ಚಕ್ಲಿ ಕೋಡ್ಬಳೆ ರುಚಿ ರುಚಿಯಾಗಿ ತಿನ್ನಕ್ ಸಿಗುತ್ತೆ, ಜೊತೆನಲ್ಲಿ ಬಿಸ್ನೆಸ್ ಆಗುತ್ತೆ. ಸೊ ಸ್ವಾಮಿ ಕಾರ್ಯ ಸ್ವಕಾರ್ಯ. ಈಗ ನಾನು 15 ವರ್ಷದಿಂದ ಇದು ಮೆಸ್ ಮಾಡ್ತಾ ಇದ್ದೆ. ಇಂಜಿನಿಯರ್ ಕಾಲೇಜ್ ಹುಡುಗರಿಗೆಲ್ಲ ಊಟ ಹಾಕ್ತಿದ್ದೆ. ಕರೋನಾ ಬಂದ ಟೈಮ್ ಸ್ಟಾಪ್ ಮಾಡ್ಬಿಟ್ಟೆ. ಆಮೇಲೆ ಇದನ್ನ ಮಾಡ್ತಾನೆ ಇದ್ದೆ. ಇದು ಒಂದು 20-25 ಜನ ಊಟ ಮಾಡ್ಕೊಂಡು ಹೋಗಿ ಎಲ್ಲರೂ ಒಳ್ಳೊಳ್ಳೆ ಕೆಲಸದಲ್ಲಿದ್ದಾರೆ. ಅವರು ತುಂಬಾ ಗೌರವನು ಇಟ್ಕೊಂಡಿದ್ದಾರೆ ನನ್ನ ಬಗ್ಗೆ. ಬಂದು ಮಾತು ಆಡಿಸ್ತಾ ಇರ್ತಾರೆ. ಎಲ್ಲರೂ ಓದ್ ವಿದ್ಯಾವಂತರಾಗಿ ಹೋಗಿದಾರಮ್ಮ. ನೀವಿನ್ನು ಇಲ್ಲಿಂದ ಕೋಡ್ಬಳೆ ಚಕ್ಲಿ ಎಲ್ಲ ವಿದೇಶಕ್ಕೆ ಹೋಗುತ್ತಲ್ಲ, ನೀವು ಅದ್ರ ಜೊತೆ ಹಂಗೆ ಇನ್ನು ವಿದೇಶಕ್ಕೆ ಹೋಗಿದ್ರೆ ಯಾರ್ದಾದ್ರು ಸಪೋರ್ಟ್ ಸಿಕ್ಕರೆ ಹೋಗೋಣ ಅಂತಾನು ಇದೆ. ಹೌದಾ? ಕರ್ಸ್ಕೊಳ್ತಾರೆ ಹಂಗೆ ಕೋಡ್ಬಳೆ ಬೇಕು ಹಂಗೆ ನಿಮ್ಮನ್ನು ಕರ್ಸ್ಕೊಂಡು ಜೊತೆನಲ್ಲಿ. ಅಂದ್ರೆ ಯಾವ್ದಾದ್ರು ಕಾಂಟ್ಯಾಕ್ಟ್ ಸಿಕ್ಕಿದ್ರು ಮಾಡ್ತೀವಿ, ಎಲ್ಲರೂ ಸೇರ್ಕೊಂಡ್ ಮಾಡ್ತೀವಿ, ಒಬ್ರು ಕೇಳಾಗಲ್ಲ. ನಾನು ಬೆಳಗಾವಿಯನ್ನೆಲ್ಲ ಸೇರ್ಕೊಂಡ್ ಮಾಡ್ತೀವಿ. ಹೌದು, ಇದಕ್ಕೆ ಕೈ ಜೋಡಿಸ್ಲೇಬೇಕು, ಯಾಕಂದ್ರೆ ಒಬ್ರು ಕೈಲಾಗುವಂತ ಶುಚಿಯಾಗಿರ್ತಿಂದ ಆರೋಗ್ಯ ಕೆಟ್ಟದಾಗ ಅಂತದ್ ಯಾವ ಪದಾರ್ಥನೂ ನಾವು ಹಾಕಲ್ಲ. ಒಳ್ಳೆ ಗುಡ್ ಕ್ವಾಲಿಟಿ ಸಾಮಾನು. ಹೌದು, ಯಾಕಂದ್ರೆ ಸುಮಾರು ವರ್ಷಗಳಿಂದ ನಾನು ತಿಂತಾ ಇದ್ದೀನಿ. ಇದನ್ನ ಮನೇಲಿ ತಿಂದಾಗಿರುತ್ತೆ, ನಾವು ಮನೇಲಿ ಮಾಡಿದಾಗ ಹೇಗಿರುತ್ತೋ ಹಾಗೆ ಅನ್ಸುತ್ತೆ. ನೋ ಆರ್ಟಿಫಿಷಿಯಲ್ ಫ್ಲೇವರ್ಸ್, ನೋ ಆರ್ಟಿಫಿಷಿಯಲ್ ಎಸೆನ್ಸ್ ಏನೂ ಇಲ್ಲ, ಪ್ರಿಸರ್ವೇಟಿವ್ಸ್ ಇಲ್ಲ. ಒಂದು ಕೋಡ್ಬಳೆ ಇವಾಗ ನಾವು ತಗೊಂಡ್ ಹೋದಾಗ ಎಷ್ಟು ದಿನ ಇಟ್ಕೋಬಹುದು? ನೀವು 1 ತಿಂಗಳು ಇಟ್ಕೋತಾರೆ. ಅಮೆರಿಕಾದಲ್ಲೆಲ್ಲ ತಗೊಂಡೋಗೋ ಹಿಂದಿನ ದಿವಸ ತಗೊಡ್ತೀನಿ ನಾನು, ಇಟ್ಕೋತಾರೆ. ಇಲ್ಲಿ ಒಂದು 15 ದಿವಸ ಇಟ್ಕೋಬಹುದು. 15-20 ದಿವಸ ಏನ ಬೇಕಾದ್ರೆ ಇಟ್ಟು ನೋಡಿ ನೀವು. ನಾನು ಇಟ್ಟು ನೋಡಿ, ಸುಮ್ಮನೆ ಅವ್ರ ಇನ್ಫಾರ್ಮೇಶನ್ ಏನು ತೊಂದರೆ ಏನಿಲ್ಲ, ಏನು ಆರೋಗ್ಯ ಹಾಳಾಗಲ್ಲ. ನಾನು ಯಾವ ಎಣ್ಣೆನೂ ಹಾಕಲ್ಲ, ಡಾಲ್ಡಾ ಹಾಕಲ್ಲ. ಇಲ್ಲಿವರೆಗೂ ಯಾರು ಕಂಪ್ಲೇಂಟ್ ಹೇಳಿಲ್ಲ. ಗಟ್ಟಿಯಾಗಿದೆ, ಸಾಟಿ ಕಮ್ಮಿ ಆಗ್ದಲೆ ಅಂತ ಹೇಳಿದ್ದಾರೆ. ಇದು ಕ್ವಾಲಿಟಿ ಕೆಟ್ಟೋಗಿದೆ, ನಮ್ಗೆ ಆರೋಗ್ಯ ಹಾಳಾಯ್ತು ಅಂತ ಯಾವ ಇದುವರೆಗೆ 10 ವರ್ಷದಿಂದ ತುಂಬಾ ಮುಖ್ಯವಾಗಿ ಬೇಕಾಗಿರೋಂಥದ್ದು. ಯಾಕಂದ್ರೆ ನಾವ್ ಎಲ್ಲೇ ಏನೇ ತಿಂದ್ರು ಹೊರಗಡೆ ಫಸ್ಟ್ ನಮಗೆ ಆರೋಗ್ಯ ಕೆಟ್ಟೋಗ್ಬಿಟ್ರೆ ಆ ಕಡೆ ಮತ್ತೆ ತಿರುಗಿ ನೋಡೋದಿಲ್ಲ. ಎಸ್ಪೆಷಲಿ ನಾನಂತೂ ಫಸ್ಟ್ ಅದನ್ನೇ ನೋಡೋದು. ಯಾಕಂದ್ರೆ ಅಲ್ಲಿ ಹೋಗಿ ತಿಂದು ಬಂದ್ಮೇಲೆ ನೆಕ್ಸ್ಟ್ 2 days ಹೇಗಿರ್ತೀನಿ ನಾನು ಅಂತ ಅಬ್ಸರ್ವ್ ಮಾಡ್ತೀನಿ. ಸೊ ಅಲ್ಲಿ ಆರೋಗ್ಯ ಹಾಳಾಗ್ಲಿಲ್ವಾ, ನೆಕ್ಸ್ಟ್ ಟೈಮ್ ಎಸ್ ಡಬಲ್ ಥಮ್ಸ್ ಅಪ್ ವಿಸಿಟ್. ಇಲ್ಲಂತೂ ಡಬಲ್ ಥಮ್ಸ್ ಅಪ್. ಬಿಕಾಸ್ ನಾನು ಸಾಕಷ್ಟು ವರ್ಷಗಳಿಂದ ನಾನು ಹೇಳಿದಾಗೆ ನಿಮಗೆ ಬರ್ತಾನೆ ಇದೀನಿ. ನಮ್ಮ ತಂದೆಗೆ ಇಲ್ಲಿನ ಕೋಡ್ಬಳೆ ತುಂಬಾ ಇಷ್ಟ. ಬಟ್ ಪ್ರಾಬ್ಲಮ್ ಏನ್ ಗೊತ್ತಾ, ನಮ್ಮ ತಂದೆಗೆ ಕೋಡ್ಬಳೆ ಪಟ್ನ ತಗೊಂಡೋಗಿ ಪಕ್ಕದಲ್ಲಿ ಇಟ್ರೆ ಅವ್ರಿಗೆ ಎಷ್ಟು ಖಾಲಿ ಮಾಡ್ತಾ ಇದೀನಿ ಏನೋ ನಂಬರೇ ಇರಲ್ಲ. ಸೊ ನಮ್ಮಮ್ಮ ಬೈತಾ ಇರ್ತಾರೆ, ತರಬೇಡ ಇವ್ರಿಗೆ ಕೌಂಟೇ ಇರಲ್ಲ ನೋಡು ಅಂತ. ನಮ್ಮ ಅಪ್ಪಂಗೆ ತುಂಬಾ ಇಷ್ಟ. ಕುರ್ಕುಲ್ ತಿಂಡಿ ಯಾರಿಗೆ ಇಷ್ಟ ಇದ್ದಾರೆ ಅಲ್ವಾ? ಮಕ್ಳಿಗೂ ನೀವು ಆಕ್ಚುಲಿ ಇವಾಗ ಟಿಫನ್ ಕ್ಯಾರಿಯರ್ಗೆ ಚಿಪ್ಸು ಆ ತರದೆಲ್ಲ ಹೊರಗಡೆ ತಗೊಂಡ್ ಬಂದ್ ಹಾಕೋದಕ್ಕಿಂತ ಆಕ್ಚುಲಿ ಕೋಡ್ಬಳೆ ಚಕ್ಲಿ ಇಂತದ್ ಹಾಕೋದು. ನಿಪ್ಪಟ್ಟು ಮಾಡ್ತೀರಾ ಅಂತ? ನಿಪ್ಪಟ್ಟು ಮಾಡ್ತೀನಿ, ಆರ್ಡರ್ ಇದ್ರೆ ಮಾಡ್ತೀನಿ. ತುಂಬಾ ಇದಾಗಿ ಮಾಡಕ್ ಹೋಗಲ್ಲ, ಮಾಡಿಡಲ್ಲ. ಆರ್ಡರ್ ಇದ್ರೆ 100 ಆರ್ಡರ್ 100 ಮಾಡಿಟ್ಟಿರ್ತೀನಿ.
ಹಾಗೆ ಒಂದ್ ಸ್ವಲ್ಪ ಎಕ್ಸ್ಟ್ರಾ ಸ್ವೀಟ್ಗಳು ಅಷ್ಟೇ, ಕೊಬ್ಬರಿ ಮಿಠಾಯಿ, 7 ಕಪ್ಪು, ಬೇಸನ್ ಲಾಡು, ರವೆ ಉಂಡೆ ಎಲ್ಲ ಮಾಡ್ತೀನಿ. ಆರ್ಡರ್ ಕೊಟ್ಟಾಗ ನಾನು ಒಂದು 50 ಜಾಸ್ತಿ ಮಾಡ್ತೀನಿ. ಮಾಡಿಡಲ್ಲ, ಸ್ವೀಟ್ ಯಾರು ತಿನ್ನಲ್ಲ ಜಾಸ್ತಿ, ಜೊತೆ ಹಾಳಾಗುತ್ತೆ. ಅದಕ್ಕೋಸ್ಕರ ನಮ್ಗೆ ಅಷ್ಟೊಂದು ಬಿಸ್ನೆಸ್ ಲಾಸ್ ಆಗ್ಬಿಡುತ್ತೆ, ಏನು ಸಿಗಲ್ಲ. ನಾನು ಸ್ವೀಟ್ ಬಗ್ಗೆ ಯಾಕೆ ನಿಮಗೆ ಕೇಳಿಲ್ಲ ಅಂದ್ರೆ ನಾನು ಸ್ವೀಟ್ ಇಷ್ಟ ಆಗಲ್ಲ, ಸೊ ಅದಕ್ಕೆ ಜಾಸ್ತಿ ಬಟ್ ಇಲ್ಲ, ಸ್ವೀಟ್ ಇಷ್ಟ ಪಡೋರು ತುಂಬಾ ಜನ ಇದ್ದಾರೆ. ನಮ್ ತಂದೆಗೆ ಆಕ್ಚುಲಿ ಸ್ವೀಟ್ ತುಂಬಾ ಇಷ್ಟ. ಸೊ ನಮ್ಮನೆಲ್ಲ ನನ್ನ ಮಗ ಮೂಡಿರುವಾಗ ಸ್ವೀಟ್ ತಿಂತಾನೆ, ಇಲ್ಲ ಅಂದ್ರೆ ತಿನ್ನಲ್ಲ. ಬಟ್ ಎಸ್, ಒಬ್ಬಟ್ಟುಗಳು ಮಾಡ್ತೀರಾ? ಇಲ್ಲ, ಒಬ್ಬಟ್ಟು ಮಾಡಲ್ಲ. ಒಬ್ಬಟ್ಟು, ಕರಿಗಡುಬು ಈ ತರದ್ದು ಮಾಡಲ್ಲ. ಜಾಗ ಆಮೇಲೆ ಮದುವೆ ಮನೆ ಬಾಗಿನ ಅಲಂಕಾರಕ್ಕೆ ಅಂದ್ರೆ ಪುರಿ ಉಂಡೆ ಅದೆಲ್ಲ ಮಾಡ್ತಾರೆ. ಪುರಿ ಉಂಡೆ ಇದು ಮದುವೆ ಮನೆ ಫುಲ್ ಸೆಟ್ ಆರ್ಡರ್ ತಗೋತೀನಿ ನಾನು. ಓ ವೆರಿ ನೈಸ್. ನೋಡಿ ಹಾಗಿದ್ರೆ ಅಂದ್ರೆ ಇವಾಗ ಏನ್ ಮದುವೆ ಸೀಸನ್ ಸ್ಟಾರ್ಟ್ ಅಲ್ವಾ, ಸೊ ಇನ್ನು ನಿಮ್ದು ಯಾವ್ದಾದ್ರು ಆರ್ಡರ್ ಇತ್ತು ಅಂತ ಹೇಳಿದ್ರೆ ಪ್ಲೀಸ್ ಜಯಲಕ್ಷ್ಮಿ ಆಂಟಿನ ಕಾಂಟ್ಯಾಕ್ಟ್ ಮಾಡಿ, ನಾನು ಫೋನ್ ನಂಬರ್ ಹಾಕಿರ್ತೀನಿ. ಏನಂತ ನಾವ್ ಅವಾಗಲೇ ಹೇಳಿದ ಹಾಗೆ ಡಾಲ್ಡಾ ಹಾಕಲ್ಲ ಅಂದ್ರು, ವಿಚ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಆಯ್ತಾ. ಬಿಕಾಸ್ ಡಾಲ್ಡಾ ರುಚಿಗೆ ಚೆನ್ನಾಗಿರುತ್ತೆ, ಬಟ್ ನಮ್ ಹೊಟ್ಟೆಗೆ ಆರೋಗ್ಯಕ್ಕೆ ಖಂಡಿತ ಒಳ್ಳೇದಲ್ಲ ಅದು. ಸೊ ಡಾಲ್ಡಾ ಯೂಸ್ ಮಾಡಿದ್ರು ಅಂದ್ರೆ ನಿಮ್ಗೆ ತಿನ್ನಕ್ಕೆ ಆ ಟೈಮಿಗೆ ಚೆನ್ನಾಗ್ ಅನ್ಸುತ್ತೆ. ಖಂಡಿತ ಇವ್ರು ಡಾಲ್ಡಾ ಯೂಸ್ ಮಾಡ್ತಾ ಇಲ್ಲ ಅನ್ನೋದೇ ಒಂದು. ಪುರಿ ಉಂಡೆಗೆ ಏನ್ ಮಾಡಿದ್ರು, ಏನ್ ಬೆಲ್ಲ ರವಿ ಇದು? ಇದು ಕೊಲ್ಲಾಪುರಿ ಬೆಲ್ಲ. ಕೊಲ್ಲಾಪುರಿ ಬೆಲ್ಲ, ಬಕೆಟ್ ಬೆಲ್ಲ ಉಪಯೋಗಿಸ್ತೀವಿ. ಬಕೆಟ್ ಬೆಲ್ಲ ಉಪಯೋಗಿಸೋದ್ರಿಂದ ಅದು ಒಳ್ಳೆ, ತುಂಬಾ ಸ್ವೀಟ್ ಆಗಿ. ಕರಿ ಬೆಲ್ಲ, ಅದೆಲ್ಲ ಕರಿ ಬೆಲ್ಲ ಬರುತ್ತೆ. ಕರಿ ಬೆಲ್ಲ ದಟ್ ಇಸ್ ಸ್ವೀಟೆಸ್ಟ್ ಇದು ಮೆಟೀರಿಯಲ್. ಅದಾದ್ಮೇಲೆ ಸ್ವಲ್ಪ ಬಿಳಿ ಬೆಲ್ಲ ಬಂತು ಅಂತ, ಅದು ತುಂಬಾ ಬಿಳಿ ಬೆಲ್ಲ ಬರುತ್ತೆ. ಆ ತರ ಎಲ್ಲ ಬಕೆಟ್ ಬೆಲ್ಲ ಅಂತ ಹೇಳಿ ಬರುತ್ತೆ. ನೀವೇನಾದ್ರೂ ಮನೇಲಿ ಹುಗ್ಗಿ ಆ ತರದೆಲ್ಲ ಸ್ವೀಟ್ ಮಾಡೋದಾದ್ರೆ ಒಂದ್ ತರಿಸ್ಕೊಳ್ಳಿ, ಒಂದು ಇದನ್ನ. ಅದು ತುಂಬಾ ಚೆನ್ನಾಗಿರುತ್ತೆ, ಮರಳ ಕಲ್ಲು ಏನಿರಲ್ಲ. ರುಚಿನೂ ಚೆನ್ನಾಗಿರುತ್ತೆ. ಇಲ್ಲ ಯೂಶಲಿ ಬೆಲ್ಲ ಸೋದ್ಸಿ ಗಿಸಿ ಎಲ್ಲ ಮಾಡ್ಬೇಕು, ಚೆನ್ನಾಗಿರುತ್ತೆ. ಬಟ್ ಸ್ವಲ್ಪ ಕಾಸ್ಟ್ಲಿ, 60-65 ರೂಪಾಯಿ ಹೇಳ್ತಾರೆ. ಇನ್ನೊಂದೇನು ಅಂದ್ರೆ ನಾನು ಹೇಳ್ಬೇಕಾದ್ರೆ ಒಂದ್ 5 ರೂಪಾಯಿ ಜಾಸ್ತಿ ಕೊಡಿ ಅಂತ ಕೇಳ್ತೀನಿ. ಸೆಕೆಂಡ್ ಕ್ವಾಲಿಟಿ ಮಾತ್ರ, ಅಂದ್ರೆ ಒಂದ್ 5 ರೂಪಾಯಿ ಕೊಡಿ ಜಾಸ್ತಿ, ಕಷ್ಟಪಟ್ಟು ಮಾಡ್ತಾ ಇದ್ದೀನಿ, ಕೊಡಿ ಅಂತ ಕೇಳೇ ಬಿಡ್ತೀನಿ ನಾನು. ನಿಮಗೆ ಸಂತೋಷ ಇದ್ರೆ ಮಾಡಿಸ್ಕೊಡ್ರು. ಆಂಟಿ ನೋಡಿದ್ರೆ ಅರ್ಥ ಆಗಿರ್ಬೇಕು ನಿಮ್ಗೆ, ಫುಲ್ ಸ್ಟ್ರೈಟ್ ಫಾರ್ವರ್ಡ್ ಜಯಲಕ್ಷ್ಮಿ ಆಂಟಿ ಅವರು ಅಂತ. ಬಿಕಾಸ್ ಎಲ್ಲ ನನಗೆ ಅವ್ರ ಕೆಲವೊಂದು ವಿಚಾರಗಳು ತುಂಬಾ ಇಷ್ಟ ಆಯ್ತು. ನಾನು ಹೇಳಿದ ಹಾಗೆ ವಿಚಾರಗಳು ನಾವು ಬರೀ ಬಾಯಿ ಮಾತಲ್ಲಿ ಹೇಳೋದಲ್ಲ, ಅದನ್ನ ನಾವು ಫಾಲೋ ಮಾಡ್ಬೇಕು. ಇವ್ರು ಫಾಲೋ ಮಾಡ್ತಿದ್ದಾರೆ ಅಂಡ್ ಹಾಗೆ ಡೈರೆಕ್ಟ್ ಆಗಿ ಹೇಳಿದ್ರು ನೋಡಿ. ಈಗ ನಾನು ಬೇಕಾದ್ರೆ 5 ರೂಪಾಯಿ ಜಾಸ್ತಿ ಕೇಳ್ಬಿಡ್ತೀನಿ, ಬಿಕಾಸ್ ನಾನು ಮಾಡ್ತಾ ಇದ್ದೀನಿ ಕಷ್ಟಪಟ್ಟು ಕೊಡಿ ಅಂತ, ಬಟ್ ಕ್ವಾಲಿಟಿ ನೋ ಕಾಂಪ್ರಮೈಸ್ ಅಂತ. ಸೊ ಈ ತರದ ಕೆಲವೊಂದು ವಿಚಾರಗಳು ಇದೆಯಲ್ಲ, ಅದನ್ನ ನಾವು ಆಕ್ಚುಲಿ ಅವಲಂಬಿಸ್ಕೋಬೇಕು, ಅದನ್ನ ವಿ ಶುಡ್ ಫಾಲೋ. ಸೊ ಐ ಹೋಪ್ ವಿಲ್ ಫಾಲೋ. ಐ ಡೋಂಟ್ ನೋ. ತೇಂಗೋಳ್ ಹೆಸರು ಬಗ್ಗೆ ಡಿಸ್ಕಷನ್ ನಡೀತಾ ಇತ್ತು ನಮ್ದು. ಬಿಕಾಸ್ ಕೆಲವರು ತೇಂಗೋಳ್ ಅಂತಾರೆ, ಕೆಲವರು ತೇಂಗೊಳಲ್ ಅಂತಾರೆ, ಇನ್ನು ಏನೇನೋ ಬೇರೆ ಬೇರೆ ತರ ಹೇಳೋದನ್ನ ಕೇಳಿದೀನಿ ನಾನು. ಸೊ ಇವ್ರು ತೇಂಗೊಳಲು ಹೋದ್ರು, ಅದನ್ನ ಚೆನ್ನಾಗಿ ಹೇಳ್ತಿದ್ರು ಆಕ್ಚುಲಿ. ಬಿಡಿಸಿದ್ರೆ ತೇಂಗೊಳಲು, ಜೊತೆಲಿ ತೇಂಗೋಳ್ ಅಂತ. ಸೊ ಈ ಹಿಟ್ಟಿಗೆ ನೀವು ಅಫ್ಕೋರ್ಸ್ ಶುರು ಮಾಡಕ್ ಮುಂಚೆ ಒಂಚೂರು ಉಪ್ಪು ನೋಡ್ಬೇಕಲ್ಲ, ಖಾರ ಇರಲ್ಲ. ಬಟ್ ಕೋಡ್ಬಳೆ ಹಿಟ್ಟು ಅದೆಲ್ಲ ಹೆಂಗ್ ಟೆಸ್ಟ್ ಮಾಡ್ತೀರಾ ನೀವು? ಒಂಚೂರು ಸುಮ್ಮನೆ ಹಿಂಗ್ ಗೊತ್ತಾಗಲ್ಲ ಅವಾಗ. ಈ ಹಿಟ್ಟಿಗೆ ಏನೇನ್ ಹಾಕ್ತೀರಾ? ಫುಲ್ ಇಂಗ್ರೀಡಿಯೆಂಟ್ಸ್ ಸೀಕ್ರೆಟ್ ಬಿಟ್ಕೊಡ್ಬಿಡಿ ಆಯ್ತಾ, ಬರೀ ಮೇನ್ ಮಾತ್ರ. ಉದ್ದಿನ ಬೇಳೆ ಇದು ಅಕ್ಕಿ ತೊಳೆದ ರುಬ್ಬಿಟ್ಟು ಹುರ್ಕೊಂಡು ಅದಕ್ಕೆ ಉದ್ದಿನ ಬೇಳೆ ಹುರ್ಬಿಟ್ಟು ಹಾಕಿ ಮಾಡೋದು. ಒಂದು 3 ಪಾವು ಅಕ್ಕಿಗೆ ಅರ್ಧ ಸೇರು ಉದ್ದಿನ ಬೇಳೆ ಹಾಕ್ತೀವಿ. 3 ಪಾವು ಅಕ್ಕಿಗೆ ಅರ್ಧ ಸೇರು ಉದ್ದಿನ ಬೇಳೆ. ತೆಂಗೋಳಿಗೆ, ಚಕ್ಲಿಗೆ 1 ಪಾವು. ಅಂದ್ರೆ ಚಕ್ಲಿಗೆ 4ಕ್ಕೆ 1 ಪಾವು, 1 ಪಾವು, 4 ಲೋಟಕ್ಕೆ 1 ಲೋಟ ಉದ್ದಿನ ಬೇಳೆ. ತೇನ್ ಕೊಡೋದಕ್ಕೆ 2 ಲೋಟ ಉದ್ದಿನ ಬೇಳೆ. ಕೋಡ್ಬಳೆಗೆ ಇಂಗ್ರೀಡಿಯೆಂಟ್ಸ್ ಜಾಸ್ತಿ, ಅದಕ್ಕೆ ಜಾಸ್ತಿ. ಒಣಮೆಣಸಿನ್ಕಾಯಿ ಎಲ್ಲ ಹಾಕ್ತೀರಾ? ಒಣಮೆಣಸಿನ್ಕಾಯಿ ಪುಡಿ, ಹಿಂಗು, ಎಳ್ಳು, ಇದು ಇದು ಎಣ್ಣೆ ಕಾಯಿ ಹಾಕ್ತೀವಿ ಇದಕ್ಕೆ, ಸಾಟಿ ಕೊಡೋದಕ್ಕೆ. ಡಾಲ್ಡಾ ಗಿಡ್ಡ ಹಾಕಲ್ಲ. ವೆರಿ ಗುಡ್. ಆಕ್ಚುಲಿ ಕೋಡ್ಬಳೆಗೆ ಇಂಗು, ಒಣಮೆಣಸಿನ್ಕಾಯಿ, ಎಳ್ಳೆಲ್ಲ ಬಿದ್ರೇನೆ ಒಂದು ಮಜಾ. ಎಷ್ಟೋ ಕಡೆ ನಿಮ್ಗೆ ರೆಡಿಮೇಡ್ ಕೋಡ್ಬಳೆಗಳಲ್ಲಿ ನೋಡಿ ನೀವು, ಅವೆಲ್ಲ ಏನಿರಲ್ಲ ಆಕ್ಚುಲಿ, ಸುಮ್ನೆ ಹಿಟ್ಟಲ್ಲಿ ಮಾಡಿಟ್ಟಿರ್ತಾರೆ. ಇವತ್ತು ನೋಡಿ ಅಲ್ಲಿ ನಮ್ಗೆ ತಡ್ಕೊಳಕ್ ಆಗ್ತದೆ ಅಂತ ನೋಡಿ ಟೇಸ್ಟ್ ನೋಡೇ ನೋಡ್ತಾ ಇದ್ದೀನಿ. ಚಕ್ಲಿ ತಗೊಳ್ತಾ ಇದ್ದೀನಿ. ಚಕ್ಲಿ ಕೋಡ್ಬಳೆಗೂ ಇಷ್ಟ, ಚಕ್ಲಿ ಟೇಸ್ಟ್ ಮಾಡ್ತಾ ಇದ್ದೀನಿ. ಹೊಟ್ಟೆ ಉಳ್ಕೋಬೇಡಿ ಆಯ್ತಾ, ನನ್ನ ಹೊಟ್ಟೆ ನೋವು ಬರೆಸ್ಬೇಡಿ ಆಯ್ತಾ. ನೋಡಿ ಲಕ್ಷ್ಮಿ ನಮ್ಮ ಯಜಮಾನ್ರೆ ನೋಡ್ತಾ ಇದ್ದಾರೆ. ಬೇಕಾ ನೆಕ್ಸ್ಟ್ ಪೀಸ್ ಆಯ್ತಾ? ತುಂಬಾ ಚೆನ್ನಾಗಿದ್ಯಾ ನೋಡಿ. ಸೌಂಡ್ ಕೇಳಿಸ್ಕೊಳ್ಳಿ. ಕೆಡಿಸ್ತಿದ್ಯಾ? ಕುರುಮ್ ಅಂತಿದೆ, ಆದ್ರೆ ಕಟಕಲಿಲ್ಲ. ಕಟಕಲಿಲ್ಲ. ಸೊಕ್ಕ ಇಲ್ಲ. ಆಮೇಲೆ ಇನ್ನೂ ಒಂದು ಇನ್ಫಾರ್ಮೇಶನ್,
ಇದು ಬೇಡ ಅಂತಂದ್ರೆ ನಾವು ಅಪ್ಪಟ ಕಡಲೆಕಾಯಿನೆಲ್ಲ ಕರ್ಕೊಡ್ತೀವಿ. ಆದ್ರೆ ಅದಕ್ಕೆ ಇನ್ನೊಂದು 50 ರೂಪಾಯಿ ಜಾಸ್ತಿ ಆಗುತ್ತೆ. ಆ ತರ ಯಾರಾದ್ರೂ ಆರ್ಡರ್ ಕೊಟ್ಟರು ಮಾಡ್ಕೊಡ್ತೀವಿ. ಇವಾಗ ದಾರ ಒಳ್ಳೆ ಪ್ಯೂರ್ ಇದರಲ್ಲಿ ರಿಫೈಂಡ್ ಆಯಿಲ್ ಅಂತ ಇದ್ವಿ. ಒಬ್ರು ಬೇಡ ರಿಫೈಂಡ್ ಆಯಿಲೇ ಬೇಡ ಕಡಲೆಕಾಯಿನಲ್ಲೇ ಕರ್ಕೊಡಿ ನಮ್ಗೆ ಅಂದ್ರೆ ಆ ತರನ ಫೆಸಿಲಿಟಿ ಇದೆ. ಅದಕ್ಕೆ ನೀವು ಒಂದು 50 ರೂಪಾಯಿ ಜಾಸ್ತಿ ಆಗುತ್ತೆ. ಎಣ್ಣೆ ಜಾಸ್ತಿ ಲೀಟ್ರೆ 300 ರೂಪಾಯಿ ಅದು. ಅದರಿಂದ ಈಗಿರುತ್ತೆ ಎಣ್ಣೆ ಬೆಲೆಗಂತೂ ನಾವ್ ಎಕ್ಸ್ಟ್ರಾ ಒಂದ್ ಶಿಫ್ಟ್ ವರ್ಕ್ ಮಾಡ್ಬೇಕು ನಾವು. ಆ ತರ ಎಣ್ಣೆ ಪೆಟ್ರೋಲ್ ಆ ತರ ಬೆಲೆ ಜಾಸ್ತಿ ಆಗ್ತಾ ಇದೆ. ಗ್ಯಾಸ್ ಎಲ್ಲ ಅವ್ರು ಏನ್ ಹೇಗೆ ಹೇಳಿದ್ರೆ ಹಂಗ್ ಮಾಡ್ಕೊಡ್ತೀವಿ. ಅದು ತೆಂಗಿನ ಎಣ್ಣೆ ನಂಗೆ ಇದು ಸಾರಿ ಏನು ಕಡಲೆಕಾಯಿ ಎಣ್ಣೆಲೂ ಕರ್ಕೊಡ್ಬೋದು ಅಂತ ನನಗೆ ಗೊತ್ತಿರ್ಲಿಲ್ಲ. ಕೆಲವರು ಅವರೇ ತಂದು ಮಾಡಿಸ್ಕೊತಾರೆ ಇರ್ಬೋದು. ಯಾಕಂದ್ರೆ ನಮ್ಮ ಅತ್ತೆಗೆ ಕಡಲೆಕಾಯಿ ಎಣ್ಣೆ ತುಂಬಾ ಇಷ್ಟ. ನಾನು ಆಕ್ಚುಲಿ ಸನ್ಫ್ಲವರ್ ಆಯಿಲ್ ಯೂಸ್ ಮಾಡ್ತಾ ಇದ್ದೆ. ಮದ್ವೆ ಬಂದು ಹೊಸ್ತರ ನಾನು ಸನ್ಫ್ಲವರ್ ಆಯಿಲ್ ಅಂತ ನಮ್ಮತ್ತೆ ಬೇಡ ಕಡಲೆಕಾಯಿ ಎಣ್ಣೆ ಚೆನ್ನಾಗಿರುತ್ತೆ ಅಂತ. ನನಗೆ ಇದು ಸನ್ಫ್ಲವರ್ ಆಯಿಲ್ ಬಿಕಾಸ್ ಅದು ಸ್ವಲ್ಪ ಲೈಟ್, ಅದು ಅಭ್ಯಾಸ ಆಗೋಗಿತ್ತು ನನಗೆ. ಕಡಲೆಕಾಯಿ ಎಣ್ಣೆ ಅದೊಂದು ಡಿಫ್ರೆಂಟ್ ಫ್ಲೇವರ್. ಅಫ್ಕೋರ್ಸ್ ಇವಾಗ ಎರಡಕ್ಕೂ ಅಡ್ಜಸ್ಟ್ ಆಗಿ ಮ್ಯಾನೇಜ್ ಆಗಿದ್ದೀನಿ ನಾನು. ಬಟ್ ಕಡಲೆಕಾಯಿ ಎಣ್ಣೆಲಿ ಬೇಕು ಅನ್ನೋರ್ಗೂ ಆಪ್ಷನ್ ಇದೆ ಅಂತ ಹೇಳಿದ್ರು ನೋಡಿ, ವಿಚ್ ಇಸ್ ವೆರಿ ಗುಡ್ ಆಕ್ಚುಲಿ. ಇಲ್ಲಿ ನೋಡಿ ಇವಾಗ ಚಿಕ್ಕದಾಗ್ತದೆ. ಇವಾಗ ಇಷ್ಟು ದೊಡ್ಡದು ಮದುವೆ ಮನೇಲಿ ಅಲಂಕಾರಕ್ಕೆ ಇಡಕಾಯ್ತು. ಈಗ ಇದು ಚಿಕ್ಕದು. ಇದಕ್ಕೆ ನೀವು ಜೀರಿಗೆ ಹಾಕಲ್ವಾ? ಕೆಲವರು ಹಾಕಿರ್ತಾರೆ, ಜನಗಳ ಅಪೇಕ್ಷೆಯ ಮೇರೆಗೆ ಎಲ್ಲ ಸೊ ಈಗ ಜೀರಿಗೆ ಬೇಡ. ಈಗ ಇದು ಅಲಂಕಾರಕ್ಕೆ ಮಾಡಿದ್ದಲ್ವಾ, ಅದಕ್ಕೆ ಬೇಡ ಅಂದ್ರೆ ಸ್ವಲ್ಪ ಅಂದ್ರೆ ಇಟ್ರೆ ಅದೊಂಥರ ಕಪ್ ಕಾಣಿಸುತ್ತೆ ಅಂತ. ತಿನ್ನಕ್ ತಗೊಳಕ್ ಹೋಗೋರು ಮಾಡ್ಕೊಡ್ತೀನಿ. ಜೀರಿಗೆ ಎಳ್ಳು ಯಾವ್ದು ಬೇಕಾದ್ರೂ ಹಾಕ್ತೀನಿ. ತೆಂಗಿನ ಕೊಡೋದ್ರೆ ಜೀರಿಗೆ ಹಾಕ್ತೀನಿ, ಚಕ್ಲಿಗೆ ಎಳ್ಳು ಹಾಕ್ತೀನಿ. ಹೌದು ನಂಗೆ ತೆಂಗಿನ ಜೀರಿಗೆ ಇಷ್ಟ ಆಕ್ಚುಲಿ. ಅದಕ್ಕೆ ನಂಗೆ ಸಡನ್ ಆಗಿ ನೋಡ್ಬೇಕು. ಕರೆಕ್ಟ್ ಅಲಂಕಾರಕ್ಕೆ ಅಂದ್ರೆ ಸಡನ್ ಆಗಿ ಅದು ಕಪ್ಪು ಕಾಡ್ತಾ ಬೇಡ. ಒಂದ್ಸಲ ನನಗೆ ಜ್ಞಾಪಕ ಇರೋಂಗೆ ಯಾವ್ದು ಸ್ವೀಟ್ ನನಗೆ ಜ್ಞಾಪಕ ಬರ್ತಾಯಿಲ್ಲ ಯಾವ್ದು ಅಂತ. ಎಲ್ಲ ಸ್ವೀಟ್ ಎಲ್ಲ ಜೋಡಿಸಿದ್ರೆ ನಮ್ಮಪ್ಪ ಅದ್ರ ಮೇಲೆ ಹಲೋ ನಾನು ಹೇಳ್ತಾ ಇದ್ದೀನಿ, ನಾನು ಫೋಕಸ್ ಮಾಡಿ ಬರೀ ತೇಂಗಳೆಲ್ಲ ಇನ್ವಾಲ್ವ್ ಆಗ್ಬಿಟ್ಟಿದ್ದಾರೆ. ನಮ್ಮಪ್ಪ ಒಂದ್ಸಲ ಅದೇನೋ ಸ್ವೀಟ್ ಮಾಡಿ ಇಟ್ಟಿದ್ರೆ ನಮ್ಮಮ್ಮ ಎಲ್ಲ ಏಲಕ್ಕಿ ಪುಡಿ ಕಾಣಿಸ್ತಾರೆ. ನಮ್ಮಪ್ಪ ಏನೋ ಬಿದೋಗಿದೆ ಎಲ್ಲ ಅಂತ ಎಲ್ಲ ತೆಗೆದು ಬಿಸಾಕ್ತಾ ಇದಾರೆ. ನನಗೆ ಏನ್ ಡ್ಯಾಡಿ ಅಂದ್ರೆ ಏನೋ ಎಲ್ಲ ಕಪ್ ಬಿದೋಗಿದೆ ಕಡೆ ಅಂದ್ರು. ಅಯ್ಯೋ ಡ್ಯಾಡಿ ಏಲಕ್ಕಿ ಅದು ಅಂತೆ. ಸೊ ಹಂಗಾಯ್ತು ಇವ್ರು ಜೀರಿಗೆ ಕತೆ ಹೇಳ್ತಾರಲ್ಲ. ಬಿಕಾಸ್ ನೋಡೋರು ಕನ್ಫ್ಯೂಸ್ ಆಗ್ಬಿಡುತ್ತಲ್ವಾ. ಅದು ಮದುವೆ ಮನೇಲಿ ಅಲಂಕಾರಕ್ಕೆ ಇಟ್ಟಾಗ ಕ್ಲೀನ್ ಮಾಡಿದ್ವಿ ಅನ್ಕೊಂಡ್ರೆ ಹೌದು ಏನೋ ಕಪ್ಪಗಿದೆ ಅನ್ಕೊಳ್ತಾರೆ. ಬಟ್ ಅದು ಗೊತ್ತಿರ್ಬೇಕಲ್ಲ. ಹೌದು. ವೆರಿ ನೈಸ್. ಅಲ್ಲಿ ಇನ್ನೊಂದು ಫ್ಲಿಪ್ ಆಗ್ತಾ ಇದೆ ನೋಡಿ. ಈಗ ಒಂದ್ ಫ್ಲಿಪ್ ನೋಡಿ ಹೆಂಗ್ ಫ್ಲಿಪ್ ಮಾಡ್ತಿದ್ದಾರೆ. ಹಾಗೆ ಅದು ನೋಡಿ ಎಷ್ಟು ಚೆನ್ನಾಗಿ ಒಂದು ಇದನ್ನ ಇಟ್ಕೊಂಡು ಏನದು ಇದು ಕಡ್ಡಿ. 2 ಕಡ್ಡಿ. ನಾವು ಚಾಪ್ಸ್ಟಿಕ್ಸ್ ಅಂತ ಹೇಳ್ತೀವಲ್ಲ ಅದರ ಚಾಪ್ಸ್ಟಿಕ್ಸ್ ಟರ್ನಿಂಗ್ ಗೆ ಒಂದ್ ಕೈಯಲ್ಲಿ 2 ಚಾಪ್ಸ್ಟಿಕ್ ತರದು ಕಡ್ಡಿ, 2 ಕಡ್ಡಿ. ಇನ್ನೊಂದ್ರಲ್ಲಿ ಜಾಲರ್. ಅದ್ರ ನೀಟಾಗಿ ಒಂದ್ ಫ್ಲಿಪ್ ಮಾಡುದು. ಆಂಟಿ ನೀವು ಕುರ್ಕಲ್ ತಿಂಡಿ ಜೊತೆಗೆ ಬೇರೆ ಇನ್ನು ಏನೇನ್ ಮಾಡ್ತೀರಾ? ಸಾಂಬಾರ್ ಪದಾರ್ಥಗಳು ಮಾಡ್ತೀನಮ್ಮ. ಪುಡಿ, ಬಿಸಿಬೇಳೆ ಬರ್ಪುಡಿ, ವಾಂಗಿ ಬರ್ಪುಡಿ, ಪುಳಿಯೋಗರೆ ಗೊಜ್ಜು, ಮೆಣಸಿನಟ್ಟು ಅವೆಲ್ಲ ಅಮೆರಿಕಗೆಲ್ಲ ತುಂಬಾ ಜನ ತಗೊಂಡು ಹೋಗ್ತಾರೆ. 3-4 ಕೆಜಿ ಒಂದೊಂದ್ಸತಿ ಬಂದಾಗ. ಇಲ್ಲೂ ಎಲ್ಲ ಕೊಡ್ತೀನಿ. ಕೆಜಿ 600 ರೂಪಾಯಿ. ದುಡ್ಡು ಕ್ವಾಲಿಟಿ ಸಾಮಾನುಗಳು ಹಾಕ್ತೀನಿ. ವೆರಿ ನೈಸ್. ಎಲ್ಲ ಒಂದೇ ಪ್ರೈಸ್? ಎಲ್ಲ ಒಂದೇ. ಸಿಂಪಲ್ ಸ್ಟ್ರೈಟ್ ಕನ್ಫ್ಯೂಷನ್ ಇಲ್ಲ. 600 ರೂಪಾಯಿ ಕೆಜಿ. 600 ರೂಪಾಯಿ ಕೆಜಿ. ಸೊ ಉಪ್ಪಿನಕಾಯಿಗಳು ಏನಾದ್ರು ಹಾಕ್ತೀರಾ? ಇಲ್ಲ, ಉಪ್ಪಿನಕಾಯಿ ಹಾಕಲ್ಲ. ಸೊ ಪುಡಿಗಳೆಲ್ಲ ಇರುತ್ತೆ. ನಾಟ್ ಓನ್ಲಿ ಚಕ್ಲಿ, ಕೋಡ್ಬಳೆ, ಯಾರು ಬೇಕಂತಂದ್ರೆ ಹಿಂದಿನ ದಿವಸ ಫೋನ್ ಮಾಡಿದ್ರೆ ಮಾರನೇ ದಿವಸ ತಯಾರು ಮಾಡ್ಕೊಡ್ತೀವಿ. ಅಮೆರಿಕಾಗೆ ಏನಾದ್ರು ಹೋಗ್ತೀವಿ, ಅವರು ಇಲ್ಲಿ ಅಮೆರಿಕ ಜರ್ಮನಿ ಹೋಗ್ತೀವಿ ಅಂದ್ರೆ 2 ದಿವಸ ಟೈಮ್ ಕೊಟ್ಟ ಫ್ರೆಶ್ ಮಾಡ್ಕೊಡ್ತೀವಿ. ಹೌದು, ಯಾಕಂದ್ರೆ ಅವರು ಜಾಸ್ತಿ ಸ್ಟೋರ್ ಮಾಡ್ಬೋದಲ್ಲ. ಓಕೆ, ನನಗೆ ಈ ಇನ್ಫಾರ್ಮೇಶನ್ ಗೊತ್ತಿರಲಿಲ್ಲ. ನನಗಂತೂ ಇವತ್ತು ಫುಲ್ ಬಂಪರ್ ಬಿಸಿಯಾಗಿ ಗರ್ಗರಿಯಾಗಿ ಚಕ್ಲಿ ಟೇಸ್ಟ್ ನೋಡಿದೆ. ಸಕ್ಕದಾಗಿದೆ, ಉಪ್ಪೆಲ್ಲ ಹದವಾಗಿದೆ. ಇನ್ನು ಅದು ಏನು ಗೊತ್ತಾ, 1 ಪೀಸ್ ತಿನ್ಬಿಟ್ರೆ ಒಂಥರ ಜಾಸ್ತಿ ಇನ್ನು ಬೇಕು ಅನ್ನಿಸ್ತಾ ಇರತ್ತೆ. ಕ್ರೇವಿಂಗ್ ಸ್ಟಾರ್ಟ್ ಆಗ್ಬಿಟ್ಟಿದೆ ಇವಾಗ ನನಗೆ. ಸೊ ಇವತ್ತು ನೀವು ನನ್ನ ವಿಡಿಯೋ ನೋಡಿದ್ರಿ ಅಲ್ವಾ, ಆಂಟಿನ ಪರಿಚಯ ಮಾಡ್ಕೊಟ್ಟೆ. ಅವ್ರ ಫ್ಯಾಮಿಲಿ ಫುಲ್ಲು ನೀವು ನೋಡಿದ್ರಿ. ಹೇಗೆ ಅವ್ರು ಎಲ್ಲರೂ ಒಟ್ಟಿಗೆ ಕೈ ಜೋಡಿಸಿ ಈ ಒಂದು ಮನೆ ಬಿಸ್ನೆಸ್ ಅಂತ ಹೇಳ್ಬೋದು ಆಕ್ಚುಲಿ. ಅಲ್ವಾ, ಮನೇಲೆ ಈ ಒಂದು ಶುಚಿಯಾಗಿ ಮಾಡ್ತಾ ಇರುವಂತಹ ಚಕ್ಲಿ, ಆಗದೆ ಇದ್ರು ಈ ತರ ವಿದ್ಯೆ ಇದ್ರೆ ಇದು ಒಂದು ಪಾಕ ವಿದ್ಯೆ. ಇದರಲ್ಲೂ ಸಹ ಮಹಿಳೆ ಸ್ವಾವಲಂಬಿಯಾಗಿ ಬದುಕಬಹುದು ಅನ್ನೋದನ್ನ ನಾನು ಪ್ರಯೋಗ ಮಾಡಿ ಸಕ್ಸಸ್ ಆಗಿದ್ದೀನಿ ಇದರಲ್ಲಿ. ಕರೆಕ್ಟ್, ವೆರಿ ನೈಸ್. ಸಕ್ಸಸ್ ಆಗಿದ್ದಾರೆ, ವೆರಿ ನೈಸ್ ಆಕ್ಚುಲಿ. ಹೌದು, ಅಂದ್ರೆ ನಮಗೇನು ಬರಲ್ಲ ಅಂತ ಯೋಚನೆ ಮಾಡಬೇಡ. ಈಗಿನ ಕಾಲದಾಗ ತುಂಬಾ ಓದಿಲ್ಲ, ನಾನು ವಿದ್ಯಾವಂತೆ ಅಲ್ಲ, ಆದ್ರೆ ಈ ತರದ್ ಏನಾದ್ರು ಮಾಡ್ಬೋದು, ಹಳ್ಳಿಯಿಂದ ಬಂದ್ರು ಇಂಥ ಸಿಟಿ ಒಳಗೆ ಬದುಕಬಹುದು ಅನ್ನೋದು ಒಂದು. ಹಳ್ಳಿಯಿಂದ ಅಂದ್ರೆ ನೀವು ಯಾವ ಊರಿಗೆ? ಚಿಕ್ಕಮಂಗ್ಳೂರು. ಓಕೆ, ನೋಡ್ರ ಇವಾಗ ಗೊತ್ತಾಗ್ತಾ ಇದೆ ವಿಷಯ ನನಗೆ. ಚಿಕ್ಕಮಂಗ್ಳೂರಿಂದ ಬೆಂಗಳೂರು ಬಂದಿದ್ ಯಾಕೆ? ಬೆಂಗಳೂರಿಗೆ ಬಂದ್ವಿ ಹೀಗೆ ವಲಸೆ ಬಂದಂಗ್ ಬಂದ್ವಿ. ಎಷ್ಟು ವರ್ಷದ ಕೆಳಗಿದು? ಈಗ 20 ವರ್ಷದ ಕೆಳಗಡೆ. 20 ವರ್ಷ. ಆವಾಗ ನನ್ನ ತಂಗಿಯವರೆಲ್ಲ ಇಲ್ಲೇ ಸೆಟ್ಲ್ ಆಗಕ್ ಬಂದ್ರು, ಮಕ್ಕಳೆಲ್ಲ ಸೇರಿದ್ರು. ಆದ್ರೆ ನಾವು ಯಾರ ಮೇಲೂ ಡಿಪೆಂಡ್ ಆಗಬಾರ್ದು
ಯಾಕೆಂದ್ರೆ ನೋಡೋಣ ಕೊನೆಗಾಲದಲ್ಲಿ ಈಗ ಅಂತ ಯಾವ್ದೋ ಫ್ಯಾಮಿಲಿ ಪ್ರಾಬ್ಲಮ್ಗಳಿಗೆ ಪಾಸ್ ಆಗೋಯ್ತು ಟೈಮ್ಗಳೆಲ್ಲ. ಇವಾಗ ಇದನ್ನ ಶುರು ಮಾಡಿ ಈಗ ಇದ್ರಲ್ಲಿ ಸಕ್ಸಸ್ ಆಗ್ತಾ ಇದೀವಿ. ತುಂಬಾ ದೊಡ್ಡ ಬಿಸ್ನೆಸ್ ಅಂತ ಇದ್ರು ನಮ್ಮ ಜೀವನಕ್ಕೆ ಕರ್ಕೊಂಡು ಹೋಗ್ತಾ ಇದೆ. ಒಬ್ರ ಮೇಲೆ ನಾವು ಆಶ್ರಯದಾತರಾಗಿಲ್ಲ. ಅದಕ್ಕೆ ಎಲ್ಲರ ಸಪೋರ್ಟ್ ಇದೆ, ದೇವ್ರ ದಯನೂ ಇದೆ. ವೆರಿ ನೈಸ್, ವೆರಿ ನೈಸ್. ಅದ ದೇವ್ರ ದಯ ಜೊತೆನಲ್ಲಿ ಆಂಟಿ ನೀವು ತುಂಬಾ ಚೆನ್ನಾಗಿ ಮಾಡ್ತೀವಿ. ನೀವೇನಾದ್ರೂ ಟೇಸ್ಟ್ ಕೊಟ್ಟಿರ್ಲಿಲ್ಲ ಅಂದ್ರೆ ಉಡ್ಕೊಂಡ್ ಬಂದು ಯಾರು ತಗೊಂಡ್ ಹೋಗ್ತಾರಲ್ಲ. ಸೊ ಇವರು ರುಚಿ ಶುಚಿ ಎರಡು ಇರೋದ್ರಿಂದಾನೆ ಎಲ್ಲ ಬಂದು ಹೌದು, ಅದಕ್ಕೋಸ್ಕರ ಬಂದೆಲ್ಲ ರಿಪೀಟ್ ಕಸ್ಟಮರ್ಸ್ ಇವ್ರಿಗೆ ಅಲ್ವಾ? ಕರೆಕ್ಟ್ ಅಲ್ಲ ಹೇಳೋದು, ರಿಪೀಟ್ ಕಸ್ಟಮರ್ಸ್ ಜಾಸ್ತಿ. ಸೊ ಹಾಗಾಗಿ ನಿಮಗೆ ಅದು ಒಬ್ರ ಬಾಯಿಂದ ಒಬ್ರಿಗೆ ಹರಡಿ ಹರಡಿನೇ ಜಾಸ್ತಿ, ಮೌತ್ ಪಬ್ಲಿಸಿಟಿನೇ ಜಾಸ್ತಿ. ಇವ್ರು ಯಾವ್ದು ಮಾರ್ಕೆಟಿಂಗ್ ಮಾಡಿಲ್ಲ, ಯಾವ ಅಡ್ವರ್ಟೈಸ್ಮೆಂಟ್ ಕೊಟ್ಟಿಲ್ಲ, ಯಾವ ಆಡ್ ಹಾಕಿಲ್ಲ. ಕರೆಕ್ಟ್ ಅಷ್ಟೇ, ಬಾಯಿಂದ ಬಾಯಿಗೆ ಹರಡಿನೇ ಅದು ಇದಾಗಿರೋದು. ಬಾಯಿಂದ ಬಾಯಿ ಹರಡೋದು ಇಸ್ ಆರ್ಗ್ಯಾನಿಕ್ ಯಾವಾಗ್ಲೂ. ಬಿಕಾಸ್ ಬಾಯಿಂದ ಬಾಯಿ ಹರಡಬೇಕು ಅಂದ್ರೆ ಅದು ಇಷ್ಟ ಆಗಿರ್ಬೇಕು, ಚೆನ್ನಾಗಿರ್ಬೇಕು, ಅವಾಗಲೇ ಬಾಯಿಂದ ಬಾಯಿ ಹರಡಕ್ ಸಾಧ್ಯ. ಇವತ್ತು ನಾನು ಇಲ್ಲಿ ಉಡ್ಕೊಂಡ್ ಬಂದಿರೋದಕ್ಕೆ ಅದೇ ಕಾರಣ. ಬಿಕಾಸ್ ನಾನ್ ನಿಮಗೆ ಕಮರ್ಷಿಯಲ್ ಯಾವ್ದನ್ನು ತೋರ್ಸಕ್ ಇಷ್ಟ ಪಡಲ್ಲ. ಸುಮ್ನೆ ಹೋಗಿ ಅಲ್ಲಿ ಹೋಗಿ ಇಷ್ಟ ಕೊಡಿ ಬೇಡ. ನಾನ್ ನಿಮಗ್ ತೋರಿಸ್ದೆ ಅಂದ್ರೆ ನೀವು ನಂಬಿಕೆ ಇಟ್ಕೊಂಡು ಅಲ್ಲಿಗೆ ಬರ್ತೀರಾ ಅಂದ್ರೆ ನನ್ನ ಹೆಸರನ್ನು ತಗೊಂಡ್ ಬಂದಿರ್ತೀರಾ. ಸೊ ಹಾಗಾಗಿ ನಾನು ನಿಮಗೂ ಅನುಕೂಲ ಆಗುವಂತ ಜಾಗಗಳನ್ನೇ ತೋರಿಸೋದು. ಮಾತಿನ ಭರದಲ್ಲಿ ನಾನು ಆಕ್ಚುಲಿ ಬೆಲೆ ಕೇಳೋದು ಮರ್ತ್ಬಿಟ್ಟೆ. ನನಗೆ ಗೊತ್ತಿದೆ, ಬಟ್ ನಿಮಗ್ ಗೊತ್ತಾಗ್ಬೇಕು ತಾನೆ. ಸೊ ಆಂಟಿ ಕೋಡ್ಬಳೆ ಪ್ರೈಸ್ ಹೇಳಿ ಪ್ಲೀಸ್. ಕೋಡ್ಬಳೆ 1 kg 350, ತೇನ್ ಕೊಡೋದ್ರ ಚಟ್ನಿ 400. ಅವ್ರು ಕಡ್ಲೆಕಾಯಿ ಎಣ್ಣೆಲೆ ಕರ್ಕೊಡಿ ಅಂತಂದ್ರೆ ಇನ್ನು 50 ರೂಪಾಯಿ ಜಾಸ್ತಿ ಆಗುತ್ತೆ. ರೀಫೈಂಡ್ ಆಯಿಲ್ ಕರ್ಕೊಡಿ ಅಂದ್ರೆ 400 350. ಗೊತ್ತಾಯ್ತಾ? ಕೋಡ್ಬಳೆ 350 kg, ತೇಂಗೋಳು ಚಕ್ಲಿ ಎಲ್ಲ 400 ರೂಪಾಯಿ. ಕಡಲೆಕಾಯಿ ಎಣ್ಣೆ ಅಂದ್ರೆ ಎರಡಕ್ಕೂ 50 ರೂಪಾಯಿ ಜಾಸ್ತಿ ಆಗುತ್ತೆ. ಸಿಂಪಲ್. ಸೊ ಇಲ್ಲಿ ಕೆಜಿ ಅಂತ ಹೇಳಿದ್ರು ಅಂದ್ರೆ ಕೆಜಿ ಲೆಕ್ಕದಲ್ಲೇ ಹೋಗೋದು ಅನ್ನೋದು ನಿಮ್ಗೆ ಗೊತ್ತಾಯ್ತಲ್ವಾ? ಯೂಶಲಿ ಗ್ರಾಮ್ಸ್ ಅಲ್ಲಿ ಯಾರು ಕಡಿಮೆ ಯಾರು ತಗೊಳಲ್ಲ. ಸೊ ನಿಮಗೆ ಬೇಕು ಅಂದ್ರೆ 1/4 kg ಹತ್ರನೂ ಸಿಗುತ್ತೆ, ಬೇಕು ಅಂದ್ರೆ ಕಡಿಮೆನೂ ಸಿಗುತ್ತೆ. 1/4 kg ಲೆಕ್ಕದಲ್ಲಿ ಸಿಗುತ್ತೆ. ನಾಟ್ ಆನ್ ಪೀಸ್ ಬೇಸಿಸ್ ಅಲ್ಲ, ನಿಮ್ಗೆ ಕೆಜಿ ಲೆಕ್ಕದಲ್ಲಿ ಅಲ್ವಾ? ಪೀಸ್ ಲೆಕ್ಕ ಕೊಡಲ್ಲ. ಓಕೆ, ಸೊ ಗೊತ್ತಾಗಿದೆ ಅಂತ ಅನ್ಕೊಂಡಿದೀನಿ. ಶಿವರಾಮ್ ಕಾರಂತರ ರೋಡ್ ಇದು, ಹನುಮಂತ ನಗರ ಬಸ್ ರೂಟೇ ಇದು. ಎದುರುಗಡೆ ಸಂಜೀವಿನಿ ಸಂಜೀವಿನಿ ENT ಕ್ಲಿನಿಕ್ ಎದುರುಗಡೆನೆ ಇದೆ ಇದು. ತೆಂಗಿನ ಮರ ಇದೆ, ಒಂದು ಪುಟ್ಟಕ್ಕೆ ಓಣಿ ಇದೆ. ಆ ಓಣಿ ಒಳಗೆ ಬಂದ್ರೆ ಆಂಟಿ ನಿಮ್ಗೆ ಸಿಗ್ತಾರೆ. ಸೊ ಎನಿ ಟೈಮ್ ನಿಮ್ಗೆ ಅವೈಲೇಬಲ್ ಇರುತ್ತೆ. ಅದೇ ಹೇಳಕ್ ಹೋದೆ, ಇವ್ರ ಮನೆ ಆಗಿರೋದ್ರಿಂದ ಎನಿ ಟೈಮ್ ಅವೈಲೇಬಲ್ ಇರುತ್ತೆ. ಹಾಗಂತ ಆಡ್ ಅವರ್ಸ್ ಅಲ್ಲಿ ಬರಬೇಡಿ, ಮಲಗಿರ್ತಾರೆ. ಸೊ ಹಾಗಾಗಿ ಆಡ್ ಅವರ್ಸ್ ಅಲ್ಲ, ಮಾಮೂಲಾಗಿ ಮನೇಲಿರುವಂತ ಬಿಸ್ನೆಸ್ ಅವರ್ಸ್ ಅಲ್ಲಿ ಏನಿರ್ತೀವಿ. ಬೆಳಗ್ಗೆ 9 ಗಂಟೆಯಿಂದ ಸಾಯಂಕಾಲ ಒಂದು 7 ಗಂಟೆ 8 ಗಂಟೆ ತನಕ ಓಕೆ ಅನ್ಸುತ್ತೆ. 7-8 ಗಂಟೆ ತನಕ ಓಕೆ. ಫಂಕ್ಷನ್ ಇರುವಾಗ ಮಾತ್ರ ಯಾವ್ದಾದ್ರು ಆಂಟಿ ಹೋಗ್ಲೇಬೇಕು ಅನ್ನೋ ಫಂಕ್ಷನ್ ಇರುವಾಗ ಮಾತ್ರ ಹೋಗಿರ್ತಾರೆ. ಇಲ್ಲ ಅಂದ್ರೆ ಯಾವಾಗ್ಲೂ ಇಲ್ಲಿಗೆ ಡೋರ್ ಓಪನ್ ಆಗೇ ಇರುತ್ತೆ. ಯುವರ್ ವೆಲ್ಕಮ್ ಅಂತ ನಾನೇ ಹೇಳ್ಬಿಡ್ತಾ ಇದ್ದೀನಿ. ಸೊ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಅನ್ಕೊಂಡಿದೀನಿ. ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಆದ್ರೆ ಅಯ್ಯೋ ಸಬ್ಸ್ಕ್ರೈಬೇ ಮಾಡಿಲ್ವೇ ಅಂತ ಇವಾಗ ಏನಾದ್ರು ಅನಿಸಿ ನಾಪ್ಕ ಬಂದಿದ್ರೆ, ಅವ್ರು ಕಳಿಸ್ಬೇಕಿತ್ತು, ಇವ್ರು ಕಳಿಸ್ಬೇಕಿತ್ತು, ಅವ್ರಿಗೆ ಇವ್ರ ಬಗ್ಗೆ ಹೇಳಬೇಕು ಅಂತ ಅಲ್ವಾ ನೀವು ಅನ್ಕೊಳ್ತಿದ್ದೀರಾ ಅಲ್ವಾ? ಸೊ ಬರೀ ಅನ್ಕೊಳ್ತಾ ಇರಬೇಡಿ, ಕಳಿಸ್ಬಿಡಿ, ಫಾರ್ವರ್ಡ್ ಮಾಡ್ಬಿಡಿ. ಸೊ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇನ್ನು ಹೆಚ್ಚು ಈ ತರ ವಿಡಿಯೋಗಳನ್ನ ನಿಮಗೋಸ್ಕರ ನಾನು ಹಾಕ್ತಾ ಇರ್ತೀನಿ. ಸೊ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ. ಇನ್ನೂ ಯಾವ್ದಾದ್ರು ವಿಡಿಯೋಸ್ ಬೇಕು ಅನ್ನೋದಿತ್ತು ಅಂದ್ರೂ ಕಮೆಂಟ್ ಮಾಡಿ. ನಾನು ನಿಮ್ಮ ಕಮೆಂಟ್ಸ್ ಎಲ್ಲದನ್ನು ಓದಿ ಆದಷ್ಟು ಎಲ್ಲದಕ್ಕೂ ರೆಸ್ಪಾಂಡ್ ಮಾಡಕ್ ಟ್ರೈ ಮಾಡ್ತೀನಿ. ಕೆಲವೊಂದಕ್ಕೆ ರೆಸ್ಪಾಂಡ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಬೇಜಾರು ಮಾಡ್ಕೋಬೇಡಿ. ಓಕೆನಾ? ಮುಂದಿನ ಎಪಿಸೋಡ್ ಅಲ್ಲಿ ಮತ್ತೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿ ತನಕ ಟಾಟಾ, ಬೈ ಬಾಯ್, ಲವ್ ಯು ಆಲ್.